ಚಳ್ಳಕೆರೆ ಮತ್ತು ಮೊಳಕಾಲ್ಮೂರು ತಾಲೂಕುಗಳ ಶ್ರದ್ಧಾ ಭಕ್ತಿ ಮತ್ತು ಸಾಂಸ್ಕೃತಿಕ ಕೇಂದ್ರಗಳು ಎಂದು ನಿವೃತ್ತ ಕೆಎಸ್ ಅಧಿಕಾರಿ ಎನ್ ರಘುಮೂರ್ತಿ ಹೇಳಿದ್ದಾರೆ. ಅವರು ಮೊಳಕಾಲ್ಮೂರು ತಾಲೂಕಿನ ಚಿಕ್ಕುಮತಿ ಗ್ರಾಮದಲ್ಲಿ ಕಂಪ್ಲ ರಂಗಸ್ವಾಮಿ ದೇವರ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿ, ಬುಡಕಟ್ಟು ಸಮುದಾಯಗಳು ಭಕ್ತಿ ಮತ್ತು ನಂಬಿಕೆಗೆ ಕಠಿಣ ಉಪವಾಸ ಮತ್ತು ಶ್ರದ್ಧೆಯಿಂದ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳು ನಡೆದುಕೊಳ್ಳುತ್ತಾರೆ. ವಿಶಿಷ್ಟವಾದ ಇತಿಹಾಸ ಮತ್ತು ಪರಂಪರೆ ಇರುವಂತಹ ದೇವಸ್ಥಾನ ಬುಡಕಟ್ಟು ಸಮುದಾಯಗಳ ಎಲ್ಲ ದೇವಸ್ಥಾನಕ್ಕಿಂತಲೂ ಕಳಸಪ್ರಾಯವಾದಂತಿದೆ. ದೇವಸ್ಥಾನ ಇಂತಹ ಧಾರ್ಮಿಕ ಶ್ರದ್ಧೆಯಿಂದ ಸ್ವಾಭಿಮಾನ ಮತ್ತು ಸಹಿಷ್ಣುತೆ ಇಮ್ಮಡಿಯಾಗುತ್ತದೆ. ಸಹೋದರತ್ವ ಮತ್ತು ಹಿಂದೂ ಸನಾತನ ಸಂಸ್ಕೃತಿಯ ಉಳಿವಿಗೆ ಇಂತಹ ಕಾರ್ಯಗಳು ನೆರವಾಗುತ್ತವೆ. ಇಂತಹ ಭಕ್ತಿ ಪರಂಪರೆ ಕಾರ್ಯಗಳ ಜೊತೆ ಇಲ್ಲಿಯ ಜನಗಳ ಸಾಮಾಜಿಕ ತಿಥಿ ಕಥೆಗಳು ಕೂಡ ಸದೃಢವಾಗಬೇಕು. ಶೈಕ್ಷಣಿಕವಾಗಿ ಇನ್ನೂ ಹೆಚ್ಚಿನ ಪ್ರಗತಿ ಸಾಧಿಸಬೇಕು. ಸಾಮಾಜಿಕ ಪ್ರಜ್ಞೆಯನ್ನ ಉಳಿಸಿಕೊಳ್ಳಬೇಕು. ಈ ಭಾಗದಲ್ಲಿ ಸಾಕ್ಷರತಾ ಪ್ರಮಾಣ ಕಡಿಮೆ ಇದ್ರೂ ಕೂಡ ಯುವಕರಲ್ಲಿ ಸ್ವಾಭಿಮಾನದ ಪ್ರಜ್ಞೆ ಮನೆ ಮಾಡಿದೆ. ಯುವಕರಿಂದ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿಯನ್ನ ಉಳಿಸುವಂತಹ ಸಂಕಲ್ಪವನ್ನ ಮಾಡಬೇಕೆಂದು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ದಾವಣಗೆರೆ ವೃತ್ತ ನಿರೀಕ್ಷಕ ಉಮೇಶ್ ಮೊಳಕಾಲ್ಮೂರು, ಆರಕ್ಷಕ ಉಪ ನಿರೀಕ್ಷಕ ಮಹೇಶ್ ಹೊಸಪೇಟೆ, ನನ್ನಿವಳ ಕಟ್ಟಿಮನೆ, ದೊರೆಯಬಯಣ್ಣ, ನಲಕೇತನಟ್ಟಿ, ಸಣ್ಣಬೋರಯ್ಯ ಮತ್ತು ಮಂಜುನಾಥ ಕಂಬಳ, ರಂಗಸ್ವಾಮಿ ಗುಡಿಕಟ್ಟಿನ ಎಲ್ಲ ಕಿಲಾರಿಗಳು, ಸಮಸ್ತ ಭಕ್ತಾದಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಹರೀಶ್, ಪವರ್ ಟಿವಿ, ನಾಯಕನಹಟ್ಟಿ. ಮೊಳಕಾಲ್ಮೂರು ತಾಲೂಕಿನ ಈ ಒಂದು ಗ್ರಾಮದಲ್ಲಿ ಚಿಕ್ಕುಮತಿ ಗ್ರಾಮದಲ್ಲಿ ಕಂಪಳ ರಂಗಸ್ವಾಮಿಯವರ ಜಾತ್ರಾ ಮಹೋತ್ಸವ ಇದು 3 ದಿವಸ ನಡೆಯುತ್ತೆ. ಇವತ್ತು ಕೊನೆ ದಿವಸ, ಇವತ್ತು ಮೊದಲನೇ ದಿನ ಆರಂಭವಾಗಿದೆ. ಇವತ್ತು ಎಲ್ಲ ನಮ್ಮ ಚಳ್ಳಕೆರೆ ತಾಲೂಕು, ಮೊಳಕಾಲ್ಮೂರು ತಾಲೂಕು, ಕೂಡ್ಲಿಗಿ ತಾಲೂಕು, ಜಗಳೂರು ತಾಲೂಕಿನ ಎಲ್ಲ ನಮ್ಮ ಬುಡಕಟ್ಟು ಸಮುದಾಯದ ಎಲ್ಲ ಭಕ್ತಾದಿಗಳು ಸೇರಿ ಇವತ್ತು ಉಪವಾಸ ಇದ್ದು ಆ ಉಪವಾಸದ ಮುಖಾಂತರ ದೇವರಿಗೆ ತರಿಸೋ ಕೆಲಸವನ್ನು ಮಾಡಿದ್ದಾರೆ. ಬೆಳಗ್ಗಿಂದಲೂ ಉಪವಾಸ ಇದ್ದಾರೆ. ಇವತ್ತು ಉಪವಾಸ ಬಿಟ್ಕೊಂಡಿದ್ದಾರೆ. ಹಾಗೆ ನಮ್ಮ ಈ ಒಂದು ದಕ್ಷಿಣ ಭಾರತದಲ್ಲಿ ಅತ್ಯಂತ ವಿಶಿಷ್ಟವಾದ ಸಾಂಸ್ಕೃತಿಕವಾದ ಮತ್ತು ಧಾರ್ಮಿಕ ಪರಂಪರೆ ಇರುವಂಥ ಈ ಒಂದು ದೇವಸ್ಥಾನ, ಈ ಒಂದು ಪದ್ಧತಿ. ಆಮೇಲೆ ಈ ಒಂದು ದೇವರಿಗೆ ಯಥೇಚ್ಛವಾಗಿ ಭಕ್ತಾದಿಗಳು ಈ ಶ್ರದ್ಧೆಯಿಂದ ನಡ್ಕೊಳ್ಳೋದ್ರಿಂದ ಈ ಭಾಗದಲ್ಲಿ ಅತಿ ಹೆಚ್ಚು ಬುಡಕಟ್ಟು ಜನ ಅಂದಿದ್ದಾರೆ. ಆಮೇಲೆ ಯಾವುದೇ ಅಂಥ ಅಹಿತಕರ ಘಟನೆಗಳು ಯಾವುದು ನಡೆಯಲ್ಲ. ಸಾಮರಸ್ಯ ಇದೆ, ಸ್ವಾಭಿಮಾನ ಇದೆ ಎಲ್ಲರಿಗೂ ಕೂಡ. ಹಾಗಾಗಿ ಎಲ್ಲರೂ ಕೂಡ ಭಕ್ತಿ ಮತ್ತು ನಂಬಿಕೆಯನ್ನು ಇಟ್ಕೊಂಡು ಈ ಒಂದು ಕಾರ್ಯವನ್ನು ಮಾಡ್ತಿದ್ದಾರೆ. ನಿಜಕ್ಕೂ ಕೂಡ ನಮ್ಮ ದಕ್ಷಿಣ ಭಾರತದಲ್ಲಿ ಈ ಭಾಗದಲ್ಲಿ ಮಾಡುವಂಥ ಧಾರ್ಮಿಕ ಕಾರ್ಯಗಳು ಮತ್ತೆಲ್ಲೂ ಮಾಡೋದಿಲ್ಲ. ಹಾಗಾಗಿ ಭಕ್ತಿ ನಂಬಿಕೆಗೆ ಒಂದು ಹೆಸರುವಾಸಿಯಾದ ಈ ಒಂದು ದೇವಸ್ಥಾನ. ನಾವು ಕೇಳ್ಕೊಳ್ಳೋದು ಇಷ್ಟೇ, ಮುಂಬರುವ ದಿನಗಳಲ್ಲಿ ಈ ಒಂದು ದೈವ ಆರಾಧನೆಯಿಂದ ಮುಂಬರುವ ದಿನಗಳಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ. ಹಾಗೆಯೇ ಜನಗಳಲ್ಲಿ ಶ್ರದ್ಧಾ ನಂಬಿಕೆಗಳು ಉಳ್ಕೊಳ್ಳಿ. ಇವಾಗಿನ ಯುವ ಪೀಳಿಗೆನೂ ಅಷ್ಟೇ ಇದುವರೆಗೆ ಏನು ಹಿರಿಯರು ನಡೆಸ್ಕೊಂಡು ಬಂದರೆ ಈ ಪದ್ಧತಿಯನ್ನು, ಈ ಶ್ರದ್ಧೆಯನ್ನು, ಈ ಭಕ್ತಿಯನ್ನು, ಈ ನಂಬಿಕೆಯನ್ನು ಎಲ್ಲರೂ ಕೂಡ ಮುಂದಿನ ಪೀಳಿಗೆ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತೀನಿ.